ಎಸ್ಐಆರ್ ನಿರ್ಲಕ್ಷಿಸಿದರೆ ಜನಪ್ರತಿನಿಧಿಗಳ ಅಸ್ತಿತ್ವಕ್ಕೆ ಧಕ್ಕೆ. ಮುರಳೀಧರ್ ಹಾಲಪ್ಪ. ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನ ಜನಪ್ರತಿನಿಧಿಗಳು ನಿರ್ಲಕ್ಷಿಸಿದರೆ ಅಸ್ತಿತ್ವಕ್ಕೆ ಧಕ್ಕೆಯಾಗುತ್ತದೆ. ನಾಗರಿಕರು ನಿರ್ಲಕ್ಷಿಸಿದರೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಬೇಕಾಗುತ್ತದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಹಾಲಪ್ಪ ಪ್ರತಿಷ್ಠಾಪನದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಎಚ್ಚರಿಸಿದರು. ಪಟ್ಟಣದ ತಾಲೂಕು ಕಚೇರಿ ವೃತ್ತದಲ್ಲಿ ರಾಘವೇಂದ್ರ ಭವನ ಮುಂಭಾಗ ಸರ್ಕಾರದ ಗ್ಯಾರಂಟಿ ಸಮಿತಿ ಹಾಗೂ ಹಾಲಪ್ಪ ಪ್ರತಿಷ್ಠಾಪನಾ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಎಸ್ಐಆರ್ ಪರಿಷ್ಕರಣೆ ಬಗ್ಗೆ ಮತದಾರ ಜಾಗೃತಿ ಅಭಿಯಾನದಲ್ಲಿ ಮಾತನಾಡಿದ ಅವರು, ಭಾರತೀಯ ಚುನಾವಣಾ ಆಯೋಗ ದೇಶದಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸುತ್ತದೆ. ಆಗಸ್ಟ್ ತಿಂಗಳ 8ನೇ ತಾರೀಕು ಪರಿಷ್ಕರಣೆಯಾದ ಮತದಾರರ ಕರಡು ಪಟ್ಟಿಯನ್ನು ಆಯೋಗ ಬಿಡುಗಡೆ ಮಾಡಲಿದೆ. ಆಗಸ್ಟ್ 7ನೇ ತಾರೀಕಿನೊಳಗೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಎಲ್ಲಾ ಮತದಾರರು ಕಡ್ಡಾಯವಾಗಿ ಪಾಲ್ಗೊಂಡು ಮತದಾನ ಹಕ್ಕನ್ನು ಪಡೆದುಕೊಳ್ಳಬೇಕು. ಇಲ್ಲವಾದರೆ ಮತದಾನದ ಹಕ್ಕಿನಿಂದ ವಂಚಿತರಾಗಬೇಕಾಗುತ್ತದೆ ಎಂದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದಕ್ಕೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿದ್ದ ಮಮತಾ ಬ್ಯಾನರ್ಜಿ 1,25,000 ಮತಗಳಿಂದ, ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ 27,000 ಮತಗಳಿಂದ ಸೋಲುಗೊಂಡಿರುವುದು ಸಾಕ್ಷಿಯಾಗಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಮುಂಬರುವ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯತ್, ವಿಧಾನಸಭೆ, ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಎಂದಿರುವ ಆಕಾಂಕ್ಷಿಗಳು ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯ ಬಗ್ಗೆ ಹೆಚ್ಚು ಎಚ್ಚರವಾಗಿರಬೇಕು. ನಿಮ್ಮ ವ್ಯಾಪ್ತಿಯ ಬ್ಲಾಕ್, ವಾರ್ಡ್ನ ಪಂಚಾಯಿತಿಗಳಲ್ಲಿ ಪರಿಷ್ಕರಣೆಯಲ್ಲಿ ನೋಂದಾಯಿಸಿಕೊಳ್ಳದ ಮತದಾರರು ನೋಂದಾಯಿಸಿಕೊಳ್ಳಲು ಸಹಕಾರ ನೀಡಬೇಕು ಎಂದರು. ಮಹಿಳೆಯರು, ನಾಗರಿಕರು ಕಡ್ಡಾಯವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಪಾಲ್ಗೊಳ್ಳಬೇಕು. ಇಲ್ಲವಾದರೆ ರಾಜ್ಯ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ಸಿಗುವುದಿಲ್ಲ. ಮಕ್ಕಳಿಗೆ ವಿದ್ಯಾರ್ಥಿ ವೇತನವಾಗಲಿ ಸಾಲ ಸೌಲಭ್ಯವಾಗಲಿ ದೊರೆಯುವುದಿಲ್ಲ ಎಂದರು. ಮತದಾರರ ಹೆಸರು, ವಿಳಾಸ ಮುಂತಾದವುಗಳ ತಿದ್ದುಪಡಿ, 2002ರ ಮತದಾರರ ಪಟ್ಟಿ ಮ್ಯಾಪಿಂಗ್ ಸೇರಿದಂತೆ ವಿವಿಧ ತಾಂತ್ರಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ತಾಂತ್ರಿಕ ಸಮಿತಿಯಿಂದ ನುರಿತ ತಾಂತ್ರಿಕ ತಜ್ಞರನ್ನು ಕಳುಹಿಸಿದ್ದು, ಹಾಲಪ್ಪ ಪ್ರತಿಷ್ಠಾಪನದ ಆಶ್ರಯದಲ್ಲಿ ತುಮಕೂರು ಜಿಲ್ಲೆಯ ಪ್ರತಿ ತಾಲೂಕು, ಹೋಬಳಿ ಕೇಂದ್ರದಲ್ಲಿ ಪರಿಷ್ಕರಣೆ ಬಗ್ಗೆ ಜಾಗೃತಿ ಕಾರ್ಯಕ್ರಮ ನಡೆಸುತ್ತಿದ್ದು, ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ನೋಂದಾಯಿತ ಆಗದ ನಾಗರಿಕರಿಗೆ ಈ ತಾಂತ್ರಿಕ ತಂಡ ಅಗತ್ಯ ನೆರವನ್ನು ನೀಡಲಿದೆ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪ್ರಸನ್ನ ಶಿವರಾಜ್, ಟಿಪಿ ಮಹೇಶ್, ಶೇಷೇಗೌಡರು, ಜವರಪ್ಪ ತಾವರಕೆರೆ, ಯೋಗಾನಂದ, ಗವಿ, ರಂಗಪ್ಪ, ಕೊಂಡಜ್ಜಿ, ಕುಮಾರ್, ನೂರುಲ್ಲಾ, ಲಕ್ಷ್ಮೀ ದೇವಮ್ಮ, ಶ್ರೀನಿವಾಸ ಮೂರ್ತಿ, ಮಂಜುನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಧಾನಸಭಾ ಕ್ಷೇತ್ರದ ಮತದಾರರು ತಾವು ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ 7ನೇ ತಾರೀಕು ಮುಗೀತು, 8ನೇ ತಾರೀಕು ಡೆಡ್ಲೈನು. 8ನೇ ತಾರೀಕು ನಾವು ಏನೂ ಮಾಡೋಕ್ಕಾಗೋದಿಲ್ಲ. 7ನೇ ತಾರೀಕು ಒಳಗಡೆ ನಿಮ್ಮ ಮತದಾನದ ಹಕ್ಕು ಇದೆಯೋ ಇಲ್ವೋ, ಆ ಫಾರ್ಮ್ಯಾಲಿಟೀಸ್ ಏನೇನಿದೆ ಅದನ್ನು ನೀವು ಮುಗಿಸ್ಕೊಳ್ಳಿಲ್ಲ ಅಂದರೆ ದೊಡ್ಡದಾದಂಥ ಒಂದು ಜವಾಬ್ದಾರಿಯಿಂದ ನಿಮ್ಮ ಹಕ್ಕಿನಿಂದ ನೀವು ವಂಚಿತರಾಗ್ತೀರಾ. ಅದರ ಜೊತೆಗೆ ಬರೀ MLA MP ಕ್ಯಾಂಡಿಡೇಟ್ಸ್ ಮಾತ್ರ ಎಚ್ಚರಿಕೆಯಿಂದ ಇರೋದಲ್ಲ, ಸ್ಥಳೀಯ ಸಂಸ್ಥೆ ಯಾರ್ಯಾರು ಚುನಾವಣೆಗೆ ಆಕಾಂಕ್ಷಿಗಳಿದ್ದೀರಾ, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯಿತಿ, ವಾರ್ಡ್ಗಳು, ಕೌನ್ಸಿಲರ್ಸ್ಗಳು, ಪ್ರತಿಯೊಬ್ಬರು ಎಚ್ಚರಿಕೆ ವಹಿಸ್ಕೊಂಡು ನಿಮ್ಮ ವಾರ್ಡು, ನಿಮ್ಮ ಬ್ಲಾಕ್ಗಳಲ್ಲಿ, ಪಂಚಾಯಿತಿಗಳಲ್ಲಿ ಇನ್ನು ಯಾರು ನೋಂದಾವಣಿ ಮಾಡಿಸ್ಕೊಂಡಿಲ್ಲ ಅವರಿಗೆ ಸಹಕಾರ ಕೊಟ್ಟು ಅವ್ರಿಗೆ ಏನು ದಾಖಲೆಗಳು ಬೇಕು, ಡಾಕ್ಯುಮೆಂಟ್ಸ್ ಏನು ಬೇಕು ಅದನ್ನು ಅಪ್ಲೋಡ್ ಮಾಡಲಿಲ್ಲ ಅಂದರೆ ನಿಮ್ಮ ಹಕ್ಕಿಂದ ನೀವು ತಪ್ಪಿಸ್ಕೊಳ್ತೀರಾ. ಸಣ್ಣದಾದಂಥ ಉದಾಹರಣೆ, ವೆಸ್ಟ್ ಬೆಂಗಾಲಲ್ಲಿ ಮಮತಾ ದೀದಿ ಚೀಫ್ ಮಿನಿಸ್ಟ್ರು ಸೋಲ್ತಾರೆ ಅಂತ ನಾವು ಅಂದ್ಕೊಂಡಿದ್ವ. ಅದು ಎಂಥ ಮಾರ್ಜಿನ್ನು, 1.25 ಲಕ್ಷ ಮಾರ್ಜಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಮಮತಾ ದೀದಿಯವರು ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸ್ಟಾಲಿನ್ ಅವರು ಜೀವನದಲ್ಲಿ ಯಾವತ್ತೂ ಸೋಲನ್ನು ಅನುಭವಿಸಿಲ್ಲ. ಅಂಥವ್ರು 27,000 ವೋಟಲ್ಲಿ ಮಾರ್ಜಿನ್ ವ್ಯತ್ಯಾಸದಲ್ಲಿ ಸ್ಟಾಲಿನ್ ಅವರು ಸೋತರು ಅಂದರೆ ಇದು ಎಂಥ ಸೀರಿಯಸ್ಸು, ಇದು SIR ಅಂತ ತಾವುಗಳು ಅರ್ಥ ಮಾಡ್ಕೋಬೇಕು. ಅಂಥ ಘಟಾನುಘಟಿಗಳೇ. ಅದ್ರ ಜೊತೆಗೆ ನೀವೇನಾದರೂ SIRಲ್ಲಿ ಭಾಗವಹಿಸಿ ವೋಟಿಂಗ್ ಇಲ್ಲ ಅಂತ ಹೇಳಿದರೆ ಸರ್ಕಾರದ ಏನು ಯೋಜನೆಗಳಿದ್ದಾವೆ, ಕಾರ್ಯಕ್ರಮಗಳಿದ್ದಾವೆ, ಸ್ಕೀಮ್ಗಳಿದ್ದಾವೆ, ನೀವು ಅದರಿಂದ ವಂಚಿತರಾಗ್ತೀರಾ. ಗ್ಯಾರಂಟಿ ಯೋಜನೆಗಳೇನಿದ್ದಾವೆ ಇದು ನಿಮಗೆ ತಪ್ಪೋಗುವಂಥ ಎಲ್ಲ ಸಾಧ್ಯತೆ ಇದ್ದಾವೆ. ಅದಕ್ಕೆ ಮೊದಲನೇ ಅರ್ಹತೆ ನೀವು ಇದರಲ್ಲಿ ಮತದಾನದ ಹಕ್ಕು ನಿಮ್ಮ ಹತ್ರ ಇರಬೇಕು.
ವೋಟರ್ ಐ ಡಿ ಇರಬೇಕು. SIR ನಿಮ್ಗೆ ಅದಕ್ಕೆ ಪ್ರಾಥಮಿಕ ಹಂತ. ಇದರಲ್ಲಿ ನೀವು ತೇರ್ಗಡೆ ಆದರೆ ನೀವು ಎಲ್ಲದಕ್ಕೂ ನಾನು ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ, ನನಗೆ ವೋಟಿಂಗ್ ರೈಟ್ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ, ನಾಳೆ ಯಾರಾದರೂ ಎಲೆಕ್ಷನ್ನಿಗೆ ಕಂಟೆಸ್ಟ್ ಮಾಡಿರೋರು ಪಂಚಾಯಿತಿ ಆಗಿರಲಿ ಅಸೆಂಬ್ಲಿ ಆಗಿರಲಿ ನಿಮ್ಮನ್ನು ಗೌರವಿತವಾಗಿ ಮಾತಾಡಿಸ್ಬೇಕು ಅಂದರೆ ನಿಮಗೆ ವೋಟರ್ ಐ ಡಿ ನಿಮ್ಮ ಹತ್ರ ಇದ್ದರೆ ನಿಮಗೊಂದು ಕಿಮ್ಮತ್ತಿರ್ತದೆ. ಇದರಿಂದ ನೀವು ತಪ್ಪೋಯ್ತು. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆಬಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.